ನಮಸ್ತೆ ಕನ್ನಡದ ಕುಲಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಹೋರಾಟಗಾರ ಕೆನಲಿಗೌಡರ ನಮಸ್ಕಾರಗಳು. ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಪ್ರತಿಷ್ಠಿತ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಡಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಎನ್ನುವಂಥ ಒಂದು ಮಾತು ಕೇಳಿಬಂದಿದೆ. ನಿಜಕ್ಕೂ ಕೂಡ ಮನಮೋಹನ್ ಸಿಂಗ್ ಅವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಗೌರವವನ್ನು ಕೊಡುವಂಥ ಜನ. ಮೌನಿ ಸಿಂಗ್ ಅಂತಲೇ ಹೆಸರಾಗಿ ಸಾಕಷ್ಟು ರೀತಿಯ ಜಾಗತೀಕರಣದ ಕಾಲಘಟ್ಟದಲ್ಲಿ ಸುಧಾರಣೆಗಳನ್ನು ಮಾಡಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಬಗ್ಗೆಗೆ ನಮ್ಮ ಗೌರವ ಇದೆ. ಆದರೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡುವುದಕ್ಕೆ ನಮ್ಮ ವಿರೋಧ ಇದೆ. ಕಾರಣ ಇಷ್ಟೇ, ಅವರಿಗಿಂತಲೂ ಹೆಚ್ಚು ಅರ್ಥಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಸಾಕಷ್ಟು ಕೆಲಸವನ್ನ ಕರ್ತವ್ಯವನ್ನ ವಿವಿಧ ವಿಭಾಗದಲ್ಲಿ ಮಾಡಿರ್ತಕ್ಕಂತಹ ನಿಷ್ಠುರವಾದಿ ಮತ್ತು ಪ್ರಾಮಾಣಿಕವಾದಂಥ ತಮ್ಮ ಬದುಕನ್ನ ನಡೆಸಿಕೊಂಡಂತ ಪ್ರೊಫೆಸರ್ ವೆಂಕಟಗಿರಿಗೌಡರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗಿಂತಲೂ ಒಂದು ಕೈ ಮೇಲು. ಆ ಕಾರಣಕ್ಕೋಸ್ಕರ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರು ಹೆಸರಿಡುವುದಾದ್ರೆ ಪ್ರೊಫೆಸರ್ ವೆಂಕಟಗಿರಿಗೌಡರ ಹೆಸರಿಡಿ, ಪ್ರೊಫೆಸರ್ ವೆಂಕಟಗಿರಿಗೌಡ ವಿಶ್ವವಿದ್ಯಾನಿಲಯ ಅಂತೇಳಿ ನಾಮಕರಣ ಮಾಡಿ, ನಿಮಗೂ ಒಂದು ಹೆಸರುಳಿತದೆ. ಅದು ಅದೇ ನಿಜವಾದಂಥ ಶೋಭೆ. ಮನಮೋಹನ್ ಸಿಂಗ್ ಅವರನ್ನ ಯಾಕ್ರಿ ಇಡ್ತಾ ಇದ್ದೀರಿ ಇಲ್ಲಿ ತಗೊಬಂದು? ಅದು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅವರನ್ನ ಮೀರಿಸಿದ ಏನು ಅರ್ಥಶಾಸ್ತ್ರದಲ್ಲಿ ಆಳವಾದ ಪಾಂಡಿತ್ಯವುಳ್ಳಂತಹ ನಮ್ಮವರೇ ಬೈರಾಪಟ್ಟಣದ ಚನ್ನಪಟ್ಟಣದ ಬೈರಾಪಟ್ಟಣದಲ್ಲಿ ಹುಟ್ಟಿ ಬೆಳೆದಂತಹ ತಮ್ಮ ಬದುಕನ್ನೇ ಕೂಡ ಸಾರ್ವಜನಿಕ ಜೀವನಕ್ಕೆ ಅರ್ಪಣೆ ಮಾಡಿಕೊಂಡಂತಹ ಒಂದು ರೀತಿ ಪ್ರಾಮಾಣಿಕವಾದಂಥ ಬದುಕನ್ನು ನಡೆಸಿದಂತಹ ಪ್ರೊಫೆಸರ್ ವೆಂಕಟಗಿರಿಗೌಡರ ಹೆಸರನ್ನ ಇಡಬೇಕು ಅಂತೇಳಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಹಾಗೂ ನವಕರ್ನಾಟಕ ಯುವಶಕ್ತಿ ಸಂಘಟನೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ದಯಮಾಡಿ ನೀವೇನಾದರೂ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ತೀರಿ ಅನ್ನೋದಾದ್ರೆ ಇಡೀ ಬೇರೆ ಕಡೆಗೆ, ಆದರೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ ವೆಂಕಟಗಿರಿಗೌಡ ಹೆಸರನ್ನೇ ಇಡಬೇಕು ಅಂತೇಳಿ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಅದನ್ನು ಮೀರಿ ನೀವೇನಾದ್ರೂ ಮನಮೋಹನ್ ಸಿಂಗ್ ಅವರ ಹೆಸರನ್ನಿಟ್ರೆ ಇಡೀ ಸಮಗ್ರ ಕನ್ನಡಿಗರು ವಿರೋಧಿಸಬೇಕಾಗ್ತದೆ. ಕಾರಣ ಇಷ್ಟೇ, ಈ ಕಾಂಗ್ರೆಸ್ ಪಕ್ಷ ಇಂಥದೇ ಹಿಂದಿಂದನೂ ಕೂಡ ಸಾಕಷ್ಟು ನಮ್ಮ ಮೇಲೆ ಉತ್ತರ ಭಾರತೀಯರನ್ನ ಹೇರ್ತಾ ಬಂದಿರತಕ್ಕಂಥದ್ದು, ನಮ್ಮ ಕನ್ನಡಿಗರನ್ನ ಗುಲಾಮ್ಗಿರಿಗೆ ತಳ್ಳುವಂತ ಒಂದು ಪ್ರವೃತ್ತಿ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ಪಕ್ಷದ ಆಚೆನೂ ಕೂಡ ಕರ್ನಾಟಕದ ಜನ ಸಾಕಷ್ಟು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ದಾರೆ. ವಿದ್ಯೆನಲ್ಲಿ ಎಲ್ಲರನ್ನೂ ಮೀರಿಸಿದಂಥವರಿದ್ದಾರೆ. ಅಂತ ಪಾಂಡಿತ್ಯವುಳ್ಳಂತಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇರ್ತಕ್ಕಂಥ ಗೌರವವನ್ನ ನೀವು ಬೇರೆಯವ್ರನ್ನ ತಂದು ಇಲ್ಲಿ ಹೇರುವ ಮೂಲಕ ಏನಾದರೂ ಹೇರಿದ್ರೆ ಅದು ನಿಜಕ್ಕೂ ಕೂಡ ಸಮಗ್ರ ಕನ್ನಡಿಗರು ಸಿಡಿದೇಳಬೇಕಾಗ್ತದೆ. ಆ ಕೆಲಸ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಪ್ರೊಫೆಸರ್ ವೆಂಕಟಗಿರಿಗೌಡರ ಹೆಸರನ್ನ ಸೂಕ್ತ. ಆ ಕಾರಣಕ್ಕೋಸ್ಕರ ಪ್ರೊಫೆಸರ್ ವೆಂಕಟಗಿರಿಗೌಡರ ಹೆಸರನ್ನ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಡುವ ಮೂಲಕ ನಿಮ್ಮ ಹೆಸರನ್ನೇ ಶಾಶ್ವತಗೊಳಿಸ್ಕೊಳ್ಳಿ, ಚಿರಸ್ಥಾಯಿ ಮಾಡ್ಕೊಳ್ಳಿ. ನಾವೇ ಇದಕ್ಕೆ ಹೆಸರಿಟ್ಟರು ಅಂತೇಳಿ ಬಿರುದು ಬಾವಲಿಗಳನ್ನ ನೀವೇ ತಗೊಳ್ಳಿ. ಮನೆ ಸಿದ್ದರಾಮಯ್ಯನವರೇ, ಏನ್ ಮನೆ ಡಿ ಕೆ ಶಿವಕುಮಾರ್ ಅವರೇ, ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಹೆಸರಿಡ್ತೀನಿ, ರಾಮನಗರ ಜಿಲ್ಲೆಯ ಜನರನ್ನ ಪುನೀತಗೊಳಿಸ್ತೀನಿ ಎಂದವರು ಯಾಕಪ್ಪ ಈ ಸಂದರ್ಭದಲ್ಲಿ ಮೌನ ವಹಿಸಿದಿರಿ? ಪ್ರೊಫೆಸರ್ ವೆಂಕಟಗಿರಿಗೌಡರ ಹೆಸರನ್ನು ಇಡಲಿಕ್ಕೆ ನಿಮ್ಮ ಒತ್ತಾಯ ಮಾಡುವ ಮೂಲಕ ವೆಂಕಟಗಿರಿಗೌಡರ ಹೆಸರನ್ನ ರಾಮನಗರ ಜಿಲ್ಲೆಯ ಸುಪುತ್ರನ ಹೆಸರನ್ನ ಇಟ್ಟು ಏನು ಮನಮೋಹನ್ ಸಿಂಗ್ ಅವರ ಹೆಸರನ್ನ ಎಲ್ಲಾದರೂ ಇಟ್ಕೊಳ್ಳಿ. ಆದರೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಅಂದ್ರೆ ಒಂದು ತನ್ನದೇ ಆದಂಥ ಒಂದು ಮಹತ್ವ, ಒಂದು ಘನತೆಯನ್ನ ಹೊಂದಿರತಕ್ಕಂಥದ್ದು. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದಂಥದ್ದು.
ಬೇಕಾದ್ರೆ ನೀವು ಹೋಗಿ ನಿಮ್ಗೇನು ಅಂತ ಅರಿವಿಲ್ಲ ಅಂತಂದರೆ ಶಿಕ್ಷಣ ತಜ್ಞರನ್ನ ಕೇಳಿ, ಏನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ವೆಂಕಟೇಗೌಡರ ಪಾತ್ರ ಎಂಥದ್ದು ಮತ್ತು ಅರ್ಥಶಾಸ್ತ್ರದ ಅಲ್ಲಿ ಏನು ಪ್ರೊಫೆಸರ್ ವೆಂಕಟೇಗೌಡರಿಂದ ಯಾರೆಲ್ಲ ಒಂದು ಸಲಹೆಗಳನ್ನು ಪಡ್ಕೋತಿದ್ರು, ಇದೇ ಮನಮೋಹನ್ ಸಿಂಗ್ ಅವರು ಕೂಡ ಸಲಹೆಗಳನ್ನು ಪಡ್ಕೋತಿದ್ರು. ಅಷ್ಟೇ ಯಾಕೆ, ಅಮೆರಿಕದಂತಹ ಒಂದು ವಿಶ್ವದ ದೊಡ್ಡಣ್ಣ ತನ್ನ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಇದೇ ಪ್ರೊಫೆಸರ್ ವೆಂಕಟೇಗೌಡರನ್ನ ಕರ್ಕೊಂಡೋಗಿ ಅನೇಕ ಸಲಹೆಗಳನ್ನು ಪಡ್ಕೊಂಡು ಅದರಂತೆ ನಡ್ಕೊಂಡದರ ಪರಿಣಾಮ ಆರ್ಥಿಕ ಸಂಕಟದಿಂದ ಹೊರಗಡೆ ಬಂದಂಥವ್ರು. ಅಂತ ಮಹಾ ವ್ಯಕ್ತಿ ಪ್ರೊಫೆಸರ್ ವೆಂಕಟೇಗೌಡರು ತಮ್ಮ ನೇರ ನಿಷ್ಠುರವಾದದಿಂದನೇ ತಮ್ಮ ಬದುಕಿನಲ್ಲಿ ಒಂದು ರೀತಿ ಜ್ವಲಂತ ಬೆಂಕಿಯ ರೀತಿಯಲ್ಲಿ ಬದುಕುಳಿದಂಥವ್ರು. ಅವರ ಹೆಸರನ್ನ ಚಿರಸ್ಥಾಯಿ ಮಾಡಿ ಯಾವುದೇ ಕಾರಣಕ್ಕೂ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡಬೇಡಿ. ಅದು ಒಂದು ರೀತಿ ನಮ್ಮ ಕನ್ನಡಿಗರ ಮೇಲೆ ಕಾಂಗ್ರೆಸ್ ಪಕ್ಷ ಉತ್ತರ ಭಾರತೀಯರನ್ನ ಹೇರುವಂತ ಒಂದು ಪ್ರವೃತ್ತಿ ಅಂತ ಹೇಳಿ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ ವೆಂಕಟೇಗೌಡರ ಹೆಸರು ಸೂಕ್ತ, ಅದನ್ನು ಇಡುವ ಮೂಲಕ ಸಮಗ್ರ ಕನ್ನಡಿಗರಿಗೆ ಒಂದು ಗೌರವ ಕೊಡಿ ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಏನಾದರೂ ನೀವು ಬೇರೆ ಥರದಲ್ಲಿ ನಡ್ಕೊಂಡ್ರೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಇದಕ್ಕೆ ಹೋರಾಟ ಮಾಡ್ತದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಭಾರತೀಯರ ಹೆಸರನ್ನ ಇಲ್ಲೆಲ್ಲೂ ಇಡಕ್ಕೆ ಬರಬೇಡಿ, ನಮ್ಮನ್ನ ದಾಸ್ಯಕ್ಕೆ ಕೊಡಬೇಡಿ. ಇದು ನಮ್ಮ ಆಗ್ರಹ, ಮನವಿ ಎರಡು. ನಮಸ್ಕಾರ.